ನೋಡಿ, ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬದಿಂದ ಸರ್ಕಾರಿ ಜಾಗ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟು ಈ ಸೂಚನೆಯ ಬಗ್ಗೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಈಗ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಕೇತಗಾನಹಳ್ಳಿ ಒತ್ತುವರಿ ವಿಚಾರವಾಗಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇದನ್ನ ನಾವು ಗೌರವಿಸ್ತೀವಿ ಅಂತಂದ್ರು ಕೃಷ್ಣ ಬೈರೇಗೌಡರು. ಫೆಬ್ರವರಿ 21ನೇ ತಾರೀಕಿನ ಒಳಗೆ ಅಧಿಕಾರಿಗಳು ತನಿಖಾ ವರದಿಯನ್ನು ಸಲ್ಲಿಸುತ್ತಾರೆ. ಕಡಿಮೆ ಅವಧಿಯಲ್ಲೇ ತನಿಖೆ ನಡೆಸುವಂತೆ ಸೂಚಿಸಲಾಗಿದೆ. ಹೀಗಂತ ಹೈಕೋರ್ಟ್ ಸೂಚನೆಯ ಬಳಿಕ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದವರು ಈ ಕೇತಗಾನಹಳ್ಳಿಯಲ್ಲಿ ಖಾಸಗಿ ವ್ಯಕ್ತಿಗಳ ಜಮೀನಿನಲ್ಲಿ ಸರ್ಕಾರಿ ಭೂಮಿಯು ಸಹ ಸೇರಿಕೊಂಡು ಅದು ಒತ್ತುವರಿಯಾಗಿದೆ ಅನ್ನುವಂಥ ವಿಷಯದಲ್ಲಿ ಹೈಕೋರ್ಟ್ನವರು ಸರ್ಕಾರಕ್ಕೆ ಬಹಳ ತೀಕ್ಷ್ಣವಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ನ ಸೂಚನೆಯನ್ನು ನಾವು ಗೌರವಿಸ್ತೇವೆ. ಹೈಕೋರ್ಟ್ನ ಸೂಚನೆಯಂತೆ ತಕ್ಷಣ ಅದನ್ನು ತನಿಖೆ ಮಾಡಲಿಕ್ಕೆ ಸರ್ಕಾರ ಉನ್ನತ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿದೆ. ಉನ್ನತ ಅಧಿಕಾರಿಗಳ ಹಂತದಲ್ಲಿ ತನಿಖೆ ಮಾಡಿ ಆದಷ್ಟು ಮುಂದಿನ ತಾರೀಕು ಅಂದರೆ ಫೆಬ್ರವರಿ 21ರ ಒಳಗಡೆ ಅವರಿಗೆ ತನಿಖಾ ವರದಿಯನ್ನು ಅಷ್ಟರೊಳಗೆ ತನಿಖೆ ಮುಗಿಸಿ ತನಿಖಾ ವರದಿಯನ್ನು ನಾವು ಕೋರ್ಟಿಗೆ ಸಲ್ಲಿಸ್ತಕ್ಕಂಥ ಪ್ರಯತ್ನ